ಸಂಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಜನಮೇಜಯ ಊರೂರು ಸುತ್ತುತ್ತಾ ದೇಶಾಂತರದ ತನ್ನ ಪರ್ಯಟನೆಯ ಅನೇಕ ಅನುಭವಗಳನ್ನು ರಾಜ್ಯಾಧಿಕಾರವನ್ನು ನಡೆಸುವ ಮಧ್ಯದಲ್ಲಿ ನಾವು ಯಾವಾಗಲೂ ಜನಗಳ ಮಧ್ಯೆ ಇಳಿಯದೆ ಒಬ್ಬ ರಾಜ ನಿಜವಾದ ಸಮಸ್ಯೆ ಏನು ಅಂತ ಮೂಲದ ಬೇರನ್ನು ಅರಿಯಲಾರದೆ ಸಮಸ್ಯೆಗಳನ್ನು ಮತ್ತಷ್ಟು ಬಿಗಡಾಯಿಸುವುದಕ್ಕೆ ಕಾರಣ ಆಗ್ತಾನೆ. ಆದರೆ ಜನಮೇಜಯ ಆ ಪರಿಸ್ಥಿತಿ ಒದಗಬಾರದು ಅಂತ ತಾನೇ ಸ್ವತಃ ನಿಂತು ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ತಾ ಇದ್ದ. ಆ ಮಧ್ಯದಲ್ಲಿ ಅನೇಕ ಗುರುಕುಲಗಳನ್ನು ಭೇಟಿಯಾದ. ಅವನಿಗೆ ಒಂದು ಸರಿಯಾದ ರೀತಿಯ ವ್ಯವಸ್ಥೆ ಈ ಜಗತ್ತಿನಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ, ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವರಿಗೆ ದೂರದೃಷ್ಟಿ ಇರಬೇಕು. ದೂರದೃಷ್ಟಿ ಇಲ್ಲದೆ ಇವತ್ತಿನ ಸಮಸ್ಯೆ ಪರಿಹಾರ ಆದ್ರಾಯಿತು, ನಾಳೆದ್ದೇನು ಅಂತ ಆಮೇಲೆ ನೋಡೋಣ ಅನ್ನುವ ಇವತ್ತಿನ ಈ ಚಿಂತನೆಯೇ ಅವತ್ತಿನಿಂದಲೂ ಅನೇಕ ಸಮಸ್ಯೆಗಳಿಗೆ ಕಾರಣ ಆದದ್ದೊಂದನ್ನು ನಾವು ಮಹಾಭಾರತದಲ್ಲೂ ಗಮನಿಸ್ತೇವೆ. ಅವನು ದೃಢವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆಯೋ ಆ ನಿರ್ಣಯ ಕೊನೆಯವರೆಗೂ ಅಚಲವಾಗಿ ಅದೇ ಸ್ಥಿತಿಯಲ್ಲಿ ಛಲಯುಕ್ತವಾಗಿ ನಿಲ್ಲಬೇಕು ಅಂತ ಯೋಚಿಸಿ ದೃಢವಾದ ಚಿಂತನೆಯನ್ನು ಬೆಳೆಸುವುದಕ್ಕೆ ಬೇಕಾದ ಗುರುಗಳನ್ನೆಲ್ಲ ಹುಡುಕಿ ಬರ್ತಿದ್ದ. ಹಾಗೆಯೇ ಒಬ್ಬ ಧೌಮ್ಯ ಅಂತ ಋಷಿ ಇದ್ದ. ಆ ಋಷಿಯ ಗುರುಕುಲದ ಚಿಂತನೆಯೊಂದನ್ನು ನಮಗೆ ನೆನಪಿಸಿಕೊಡ್ತಾರೆ. ಕಾರಣ ಇಷ್ಟೇ, ಮುಂದೆ ಜನಮೇಜಯನ ಯಾಗಕ್ಕೆ ಕಾರಣವಾದ ಒಂದು ಎಳೆ ಈ ಕಥೆಯೊಳಗೆ ಸೇರಿಕೊಂಡಿದೆ. 3 ಜನ ಪ್ರಧಾನ ಶಿಷ್ಯರ ಕಥೆಯನ್ನು ಇಲ್ಲಿ ಹೇಳ್ತಾರೆ. ಒಬ್ಬ ಆರುಣಿ, ಉಪಮನ್ಯು ಮತ್ತು ಬೈದ ಅಂತ. ಅದರಲ್ಲಿ ಆರುಣಿ ತನ್ನ ಗುರುಗಳು ಹೇಳಿದ ಮಾತಿಗೋಸ್ಕರವಾಗಿ ತನ್ನ ಮೈಯನ್ನೇ ನೀರಿಗೆ ಅಡ್ಡಲಾಗಿ ಕಟ್ಟಿ ಅವರು ಹೇಳುವ ತನಕವೂ ಎದ್ದೇಳದೆ ಆಮೇಲೆ ಆ ತೂಬಿನಿಂದ ಹರಿಯುವ ನೀರನ್ನು ತಡಿಲಿಕ್ಕಾಗದೆ ತನ್ನನ್ನೇ ಒಡ್ಡಿಕೊಂಡದ್ದನ್ನು ಕಂಡಾಗ ಗುರುಗಳು ಎಲ್ಲವನ್ನೂ ಅನುಗ್ರಹಿಸಿ ನಿನಗೆ ಹಿತವಾದ ವಿದ್ಯೆ ಒದಗಿ ಬರಲಿ ಅಂತ ಹೇಳಿ ಅವನು ತನ್ನ ಗುರಿಯನ್ನು ಸಾಧಿಸುವುದಕ್ಕಾಗಿ ಬೀಳ್ಗೊಟ್ಟ. ಆ ಬಳಿಕ ಉಪಮನ್ಯುವಿನ ಕಥೆಯಲ್ಲಿ ಗುರುಗಳು ಹೇಳಿದಂತೆ ಸೇವೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಹಸುಗಳನ್ನು ಮೇಯಿಸುತ್ತಾ ಬದುಕ್ತಾ ಇದ್ದ. ಹಿಂದೆ ಗುರುಕುಲದಲ್ಲಿ ಕೇವಲ ಪುಸ್ತಕದ ಪಾಠದ ಜೊತೆಗೆ ಪ್ರಾಕೃತಿಕವಾದ ಪಾಠವೂ ಇರ್ತಿತ್ತು. ಅವರೇ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕು, ಹಾಲು ಕರೆದು ಅದರ ವ್ಯವಸ್ಥೆಯನ್ನು ಉಳಿದ ಗುರುಕುಲಕ್ಕೆ ಎಲ್ಲೆಲ್ಲಿಗೆ ಬೇಕೋ ಅದನ್ನು ಕೊಡಬೇಕಿತ್ತು. ಅದರ ಜೊತೆಗೆ ಯಜ್ಞಕ್ಕೆ ಬೇಕಾದಂತಹ ಸಮಿಧೆಗಳನ್ನು ಸಿದ್ಧಪಡಿಸಿ ಕಟ್ಟಿಗೆಗಳನ್ನು ಕಡಿದು ತರಬೇಕಿತ್ತು. ಯಜ್ಞಕ್ಕೆ ಬೇಕಾದ ದರ್ಭೈ ಹುಲ್ಲು ಇತ್ಯಾದಿ ಏನೇನು ಕೆಲಸಗಳು ಬೇಕು, ಪೀಠಗಳನ್ನು ತಯಾರಿಸುವುದಿರಬಹುದು, ಮರದ ಉಪಯೋಗಕ್ಕೆ ಬೇಕಾದ ವಸ್ತುಗಳನ್ನು ಜೋಡಿಸುವುದಿರಬಹುದು, ಈ ಎಲ್ಲ ಕೆಲಸಗಳಲ್ಲಿ ಮೈ ಮುರಿದು ಕೆಲಸ ಮಾಡಿದ ಮೇಲೆ ಅದರ ಜೊತೆಗೆ ಪಾಠ. ನಾ ಸಂವತ್ಸರವಾಸಿನಿ ಪ್ರಬ್ರೂಯಾತ್ ಅಂತ ನಿಯಮ. ಅದರಿಂದಾಗಿ 1 ಸಂವತ್ಸರಗಳ ಕಾಲವಂತೂ ಏನೂ ಇರಲಿಲ್ಲ. ಆಗ ಗುರುಗಳು ಅವನನ್ನು ಹೇಗೆ ನೋಡ್ತಾರೆ ಅಂದರೆ, ಅವನು ಯಾವ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತಾನೆ, ಅವನಿಗೆ ಮರದ ಕೆಲಸ ಇಷ್ಟವೋ, ಕಬ್ಬಿಣದ ಕೆಲಸ ಇಷ್ಟವೋ, ಹೀಗೆ ಅವನಲ್ಲಿ ಇರುವಂತಹ ಮನೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟಾಗ ಯಾವ ಕೆಲಸವನ್ನು ಯಾವುದೇ ಭೀತಿ ಇಲ್ಲದೆ ಅಥವಾ ಅದರಲ್ಲಿ ತೊಡಕುಗಳಿಲ್ಲದೆ ತನ್ನ ಕೆಲಸವನ್ನು ಮುಗಿಸ್ತಾನೋ ಮುಂದೆ ಅವನಿಗೆ ಆ ವಿದ್ಯೆಯಲ್ಲಿ ಹೆಚ್ಚು ಅವಕಾಶವನ್ನು ಕೊಡುವಂತಹ ವ್ಯವಸ್ಥೆ ಗುರುಕುಲದಲ್ಲಿತ್ತು. 64 ವಿದ್ಯೆಗಳನ್ನು ಕಲಿಸುವಂತಹದ್ದು ಅಂತೇನಿತ್ತೋ ಅದರಲ್ಲಿ ಎಲ್ಲ ವರ್ಗದವರು ಗುರುಕುಲದಲ್ಲಿ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಬರ್ತಿದ್ರು. ರಾಜರು ಇರ್ತಿದ್ರು, ವೈಶ್ಯರು ಇರ್ತಿದ್ರು, ಉಳಿದವರು ಋತ್ವಿಜರಂತೂ ವೇದಾದಿಗಳನ್ನು ಓದುವುದಕ್ಕೆ ಅಂತ ಅವರ ಜೊತೆಗೆ ಓಡಾಡ್ತಾ ಇದ್ದದ್ದು ಸತ್ಯವೇ. ಅವರು ಒಬ್ಬರೇ ಇರಲಿಕ್ಕೇ ಇಲ್ಲ ಗುರುಗಳು ಅಂತನ್ನುವರು. ಯಾವಾಗಲೂ ಶಿಷ್ಯರಿಂದ ಕೂಡಿಕೊಂಡು 2 ಮುಖ್ಯವಾದ ಉದ್ದೇಶ. ಶಿಷ್ಯ ಪಾಠವನ್ನು ಅವರು ಬಾಯಿಯಿಂದ ಹೇಳುವುದನ್ನು ಕೇಳುವುದರ ಜೊತೆಗೆ ಅವರ ಜೊತೆಗೆ ಓಡಾಡುತ್ತಾ ನಿಜವಾಗಿ ಕಲಿಯುವುದು ಜೀವನವನ್ನು ಒಬ್ಬ ವ್ಯಕ್ತಿಯ ಜೊತೆಗೆ ಇದ್ದು ಓಡಾಡುವುದರ ಮೂಲಕ ಕಲಿಯುವುದು ಹೊರತು ಪುಸ್ತಕದಲ್ಲಿ ಕಲಿಯುವುದು ಸುಮ್ಮನೆ ನಮಗೊಂದು ವಿಷಯದ ಏನಿದೆ ಅನ್ನೋದನ್ನು ತಿಳಿಯುವುದಕ್ಕಾಗಿ ಮಾತ್ರ ಹೊರತು ಅದು ಯಾವಾಗಲೂ ಫೀಲ್ಡಿಗೆ ಇಳಿದಾಗಲೇ ಗೊತ್ತಾಗೋದು ನಿಜವಾದ ಸಂಗತಿ ಏನು ಅಂತ. ನಾವು ಥಿಯರಿಯನ್ನು ಪುಸ್ತಕದಲ್ಲಿ ಹಾಗೆ ಹೀಗೆ ಅಂತ ಲೆಕ್ಕಾಚಾರ ಹಾಕೊಂಡಲ್ಲಿ ಹೋಗಿ ನಿಂತರೆ ಅಲ್ಲಿಯ ಸಮಸ್ಯೆ ಬೇರೆ ಇರುತ್ತೆ. ನಾವು ಅಲ್ಲಿ ಇಳಿಯುವುದು ಹೇಗೆ ಅಗತ್ಯ ಅನ್ನೋದನ್ನು ಗುರುಕುಲದಲ್ಲಿ ಮೊದಲು ಕಲಿಸುವಂತಹ ವ್ಯವಸ್ಥೆ ಇತ್ತು. ಅದೇ ಗುರುಕುಲದ ಸೇವೆ ಅಂತ. ಅದನ್ನು ನಾವು ಶಬ್ದದಲ್ಲಿ ಬಳಸುವಾಗ ಮಕ್ಕಳನ್ನು ಬಳಸಿಕೊಳ್ತಾ ಇದ್ರು ಅಂತ ನಾವಿವತ್ತು ಮಾತಾಡ್ತೇವೆ. ಆದರೆ ಅದು ಬಳಸಿಕೊಳ್ಳುವುದಲ್ಲ, ಅವರಿಗೆ ಶಿಕ್ಷಣ, ಅದು ಶಿಕ್ಷೆ ಅಲ್ಲ. ಶಿಕ್ಷಣ ಅನ್ನೋದು ಕೇವಲ ಅಕ್ಷರಗಳ ಮೂಲಕ ಮಾತ್ರ ಅಲ್ಲ, ನಿತ್ಯ ನೈಮಿತ್ತಿಕವಾದ ಎಲ್ಲ ಚಿಂತನೆಗಳು ಮೈಗೆ ಒಗ್ಗಿಕೊಳ್ಳುವ ಹಾಗೆ ಬೌದ್ಧಿಕವಾಗಿಯೂ ಬೆಳೆಯಬೇಕು, ಮಾತಿನ ದೃಷ್ಟಿಯಿಂದಲೂ ಬೆಳಿಬೇಕು, ಅವರ ಭಾಷೆ ಸ್ವಚ್ಛವಾಗಿರಬೇಕು, ಹೇಳಬೇಕಾದ ರೀತಿ ನೀತಿಗಳು ಸ್ಪಷ್ಟವಾಗಿರಬೇಕು. ಈ ಎಲ್ಲ ಚಿಂತನೆಯನ್ನು ಬೆಳೆಸುವಂತಹ ಕ್ರಮದಲ್ಲಿ ಗುರುಕುಲಕ್ಕೆ ಹೋದಂತಹ ಉಪಮನ್ಯು ಸೇವೆಗೆ ಅಂತ ಹಸುಗಳನ್ನು ನೋಡಿಕೊಳ್ಳಿಕ್ಕೆ ಇದ್ದವ ಸ್ವಲ್ಪ ದಿವಸ ಗುರುಗಳು ಹೇಳಿದರು, ಭಿಕ್ಷೆಯನ್ನು ಬೇಡಿಕೊಂಡು ಬರುವುದು ಆಗ ಕ್ರಮ.
4-6 ಮನೆಗಳಲ್ಲಿ ಕೇಳ್ಕೊಂಡು ಬರಬೇಕಿತ್ತು. ನಾವು ನೋಡ್ತೇವೆ ಸುಮಾರು ಒಂದು 20-25 ವರ್ಷದ ಹಿಂದೆ ವಾರಾನ್ನ ಅಂತ ಒಂದು ಊರಲ್ಲಿ ಹೋಗಿ ಎಲ್ಲಿಯಾದರೂ ಉಳ್ಕೊಂಡ್ರೆ ಕಲಿಯುವ ಹುಡುಗನಿಗೆ ಒಂದೊಂದು ದಿವಸ ಒಂದೊಂದು ವಾರ ಒಬ್ಬೊಬ್ಬರ ಮನೆಯಲ್ಲಿ ಬೆಳಿಗ್ಗೆಯೋ ಮಧ್ಯಾಹ್ನವೋ ರಾತ್ರಿಯೋ ಆ ಹೊಟ್ಟೆಪಾಡಿನ ಕಾರ್ಯವನ್ನು ಮುಗಿಸಿ ಆ ನಂತರ ವಿದ್ಯೆ ಕಲೀಲಿಕ್ಕೋಸ್ಕರ ಎಲ್ಲಿ ಸೇರಿಕೊಂಡಿದ್ನೋ ಆ ವಿದ್ಯಾಭ್ಯಾಸ ಮುಗಿಸಿ 5-6 ವರ್ಷ ವಾರಾನ್ನದ ಬದುಕನ್ನು ನಡೆಸ್ತಾ ಇದ್ದದ್ದನ್ನೇ ಗುರುಕುಲದಲ್ಲಿ ಭಿಕ್ಷಾರೂಪವಾಗಿ ಮನೆಗಳನ್ನು ಹೋಗಿ ಬೇಡಿಕೊಂಡು ಬಂದದ್ದನ್ನು ಗುರುಗಳಿಗೆ ಒಪ್ಪಿಸಬೇಕಿತ್ತು. ಅವನು ಒಪ್ಪಿಸಿದ ಮೇಲೆ ಅವನಿಗೆ ಹೊಟ್ಟೆಗೆ ಸ್ವತಃ ಗುರುವೇ ಏನೂ ಕೊಡದೇ ಇದ್ದಾಗಲೂ ದಷ್ಟಪುಷ್ಟವಾಗಿದ್ದದ್ದನ್ನು ನೋಡಿ ಕೇಳ್ತಾರೆ, ನೀನು ಆಹಾರಕ್ಕೇನು ಮಾಡ್ತಾ ಇದ್ದಿ ಅಂತ. ಅಲ್ಲ, ನಿಮಗೆ ಕೊಡುವುದರಲ್ಲೇ ಸ್ವಲ್ಪ ಇಟ್ಟುಕೊಂಡು ಕೊಡ್ತಾ ಇದ್ದೇನೆ. ಇಲ್ಲ ಎಲ್ಲ ಕೊಡಬೇಕು ಅಂದ. 2ನೇ ಸರ್ತಿ ಮತ್ತೆ ಎಲ್ಲ ಕೊಟ್ಟ ಮೇಲೂ 4-6 ದಿವಸ ಕಳೆದ ಮೇಲೂ ಆನಂದವಾಗಿ ಇದ್ದದ್ದನ್ನು ನೋಡಿ ಈಗೇನು ಮಾಡ್ತಾ ಇದ್ದಿ? ನಾನು ಹಸು ಮೇಯಿಸಿಕೊಳ್ಳುವಾಗ ಹಾಲು ಕುಡಿದು ನನ್ನ ಬದುಕನ್ನು ನಡೆಸ್ತಾ ಇದ್ದೀನಿ. ಹಾಲು ನಿನಗೋಸ್ಕರ ಇರುವುದಲ್ಲ, ಅದು ಕರುಗಳಿಗೋಸ್ಕರ ಇರುವುದು, ನೀನು ಅದನ್ನು ಬಿಟ್ಟು ಕುಡಿಬೇಕು, ಹಾಗೆ ನಿನಗೋಸ್ಕರ ಅದನ್ನು ತೆಗಿಬಾರ್ದು ಅಂತ. ಮತ್ತೆ 4-6 ದಿವಸ ಕಳೆದ ಮೇಲೂ ಮತ್ತೊಮ್ಮೆ ಸಿಕ್ಕಿದಾಗಲೂ ಹೇಳ್ತಾನೆ, ನಾನು ಈ ಸರ್ತಿ ನೇರ ಕುಡಿತಾ ಇಲ್ಲ, ಹಸುಗಳು ಕರುಗಳಿಗೆ ಆ ಹಾಲು ಊಡಿಸುವ ಹೊತ್ತಿಗೆ ಅವುಗಳ ಬಾಯಿಯಿಂದ ಬೀಳುವ ನೊರೆಯನ್ನೇ ಕುಡಿದು ಬದುಕ್ತಾ ಇದ್ದೇನೆ ಅಂತ. ನಿನಗೋಸ್ಕರ ಕರುಗಳು ಬಾಯಿಯಿಂದ ನೊರೆಯನ್ನು ಬಿಡ್ತಾ ಇದ್ದಾವೆ, ಅದು ತಪ್ಪು, ಅವುಗಳನ್ನು ಅಪಹರಿಸಬಾರ್ದು ನೀನು ಅಂತ. ಮತ್ತೆ 3-4 ದಿವಸ ಕಳೆದಾಗ ಹುಡುಗ ನಾಪತ್ತೆ. ಗುರುಗಳೇ ಹುಡ್ಕೊಂಡು ಬಂದು ಎಲ್ಲ ಕಡೆ ನೋಡಿದ್ರು ಯಾವುದೋ ಒಂದು ಕ್ಷೀಣವಾದ ಧ್ವನಿ ಕೇಳಿಸ್ತಾ ಇತ್ತು. ಬಾವಿಯ ಬಳಿ ಇಳಿದು ನೋಡುವಾಗ ಗೊತ್ತಾಗುತ್ತೆ ಹುಡುಗ ಕಣ್ಣು ಕಳ್ಕೊಂಡು ಬಿದ್ದಿದ್ದಾನೆ. ಏನು ಅಂತ ಕೇಳಿದ್ರೆ, ಹಸಿವಿನಲ್ಲಿ ತಡೆಯಲಿಕ್ಕಾಗದೆ ಸಿಕ್ಕಿದ ಎಲೆಗಳನ್ನೆಲ್ಲ ತಿಂತ ಮಧ್ಯದಲ್ಲಿ ಎಕ್ಕದ ಎಲೆಯನ್ನು ಅರ್ಕಪತ್ರ ಅಂತ ಕರೀತಾರೆ. ಅದು ಸೂರ್ಯನಿಗೆ ಈ ರಥ ಸಪ್ತಮಿಯ ದಿವಸ ಉಪಯೋಗಿಸುವಂತಹ ಎಲೆ. ಅದರ ಸೊನೆ, ಅದರ ಒಳಗೆ ಬರುವಂತಹ ದ್ರವ ಏನಿದೆ ಅದು ಮೈಗೆ ಬಿದ್ದರೆ ಅಥವಾ ಕಣ್ಣಿಗೆ ಬಿದ್ದರೆ ಅಥವಾ ಅದನ್ನು ತಿಂದರೆ ಅದು ವಿಷ, ಕಣ್ಣು ಹೊರಟು ಹೋಗುತ್ತೆ ಅಂತ. ಆ ಹುಡುಗ ಅದನ್ನು ತಿಂದು ಕಣ್ಣು ಕಾಣಲಿಕ್ಕಾಗದೆ ಪಿತ್ತ ನೆತ್ತಿಗೇರಿ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಶಿಷ್ಯರು ಹುಡುಕಿಕೊಂಡು ಬಂದಾಗ ಇವನು ಆಗ ಎಚ್ಚರಗೊಂಡು ಏನೋ ಕೂಗ್ತಾ ಇದ್ದದನ್ನು ನೋಡಿ ಕರ್ಕೊಂಡು ಬಂದರೆ ಗುರುಗಳು ಉಪದೇಶ ಮಾಡಿ ಆತನಿಗೆ ಅಶ್ವಿ ದೇವತೆಗಳ ಮಂತ್ರವನ್ನು, ಅವರಿಗೆ ದೇವಲೋಕದ ವೈದ್ಯರು ಅಂತ ಕರೀತಾರೆ, ಅವರಿಂದ ಉಪದಿಷ್ಟನಾಗಿ ಕಣ್ಣನ್ನು ಪಡೆದ, ಜೊತೆಗೆ ಸುಂದರವಾದಂತಹ ವೈದ್ಯ ವಿದ್ಯೆಯನ್ನು ಅನುಸರಿಸಿದ. ಹೀಗೆ ಈ ಶಿಷ್ಯನ ಮೂಲಕ ಗುರುಗಳು ಅವನಿಗೆ ಎಲ್ಲಿ ತನಕ ಗುರುಗಳು ಹೇಳ್ತಾರೋ ಅಲ್ಲಿ ತನಕ ಎಲ್ಲವನ್ನೂ ಪಾಲಿಸ್ತೇನೆ ಎನ್ನುವ ದೃಢವಾದ ವಿಶ್ವಾಸವನ್ನು ಹುಟ್ಟಿಸಿದ. ಕೊನೆಗೆ ಅವನಿಗೆ ಪ್ರಸಾದವಾಗಿ ಅಪೂಪವನ್ನು ಕೊಟ್ಟರೆ, ಇದನ್ನು ತಿನ್ನು ಅಂದರೆ ಇದು ಗುರುಗಳಿಗೆ ಕೊಟ್ಟೇ ತಿಂತೇನೆ ಅಂತ ಆಗಲೂ ಹಠಕ್ಕೆ ಬಿದ್ದದ್ದನ್ನು ನೋಡಿ ಗುರುಗಳು ನಿಜವಾಗಿಯೂ ನಿನಗೆ ಮನಸ್ಸಿನಲ್ಲಿ ನಾನು ಹೇಳಿದ್ದನ್ನು ಕೇವಲ ನನ್ನ ಎದುರುಗಡೆ ಮಾತ್ರವಲ್ಲ, ನೀನು ಎಲ್ಲಿ ಹೋದರೂ ಈ ನಿಯಮವನ್ನು ಗಟ್ಟಿ ಉಳಿಸ್ಕೊಳ್ತೀನಿ ಅಂತನ್ನುವ ವಿಶ್ವಾಸ ನನಗುಂಟಾಗಿದೆ, ಹೋಗು, ನಿನ್ನ ವಿದ್ಯಾಭ್ಯಾಸ ಇಲ್ಲಿಗೆ ಮುಗಿಯಿತು ಅಂತ ತಲೆಯ ಮೇಲೆ ಕೈಯಿಟ್ಟು ಆತನಿಗೆ ಒದಗಬೇಕಾದವನ ಜೀವನದ ಎಲ್ಲ ಅಪೇಕ್ಷೆಗಳನ್ನು ಈಡೇರುವಂತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಜ್ಞಾನಿಯಾಗುವಂತಹ ಅನುಗ್ರಹವನ್ನು ಮಾಡಿ ಕಳಿಸಿದರು ಅಂತ. ಹೀಗೆ ಪರೀಕ್ಷೆಗೆ ಒಡ್ಡಿದಾಗ ಅಂತಹ ಗುರುವಿನ ಕೈಯಲ್ಲಿ ನಾವು ಪಳಗಬೇಕು, ಬೆಳಗಬೇಕು ಅಂತಂದರೆ ನಮ್ಮೆಲ್ಲವನ್ನು ಅವರ ಮುಂದೆ ಒಪ್ಪಿಸಿಡಬೇಕು ಅಂತನ್ನುವುದು ಗುರು ಶಿಷ್ಯ ಸಂಬಂಧದಲ್ಲಿ ಅತ್ಯಂತ ಪ್ರಧಾನವಾದದ್ದು. ಇವತ್ತು ಆ ಸಂಬಂಧವೇ ಇಲ್ಲ ಅನ್ನುವ ಒಂದು ಸಮಸ್ಯೆಯನ್ನು ನಾವು ಮುಂದಿನ ಕಥೆಯಲ್ಲಿ ನೋಡಲಿಕ್ಕೆ ಬರುತ್ತೆ. ಆ ಭಾಗವನ್ನು ಮತ್ತೆ ಮುಂದಿನ ಬಾರಿ ಸೇರಿದಾಗ ನೋಡೋಣ. ನಮಸ್ಕಾರ.